Hello everyone, you are watching News Insights. Let's watch today's news updates. ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಭವ್ಯವಾದ ಸಂಕ್ರಾಂತ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವು ಜನವರಿ 15, 2026ನೇ ಗುರುವಾರ ನಡೆಯಲಿದ್ದು, ಕರ್ನಾಟಕ ಸರ್ಕಾರದ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಿಗಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ಮಹಿಳೆಯರು ಮತ್ತು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಿದೆ. ಈ ಸ್ಪರ್ಧೆಯು ಎಂಎಆರ್ಪಿ ಶಾಲೆ, ಸಿಎಆರ್ ದಕ್ಷಿಣ, ಪೊಲೀಸ್ ಕ್ವಾರ್ಟರ್ಸ್, ಅಡುಗೋಡಿ, ಬೆಂಗಳೂರು 30ರಲ್ಲಿ ನಡೆಯಲಿದೆ. ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಿಗೆ ಆಕರ್ಷಕ ಬಹುಮಾನಗಳನ್ನು ಘೋಷಿಸಲಾಗಿದೆ. ಮೊದಲ ಬಹುಮಾನ ₹25,000, ಎರಡನೇ ಬಹುಮಾನ ₹15,000, ಮೂರನೇ ಬಹುಮಾನ ₹10,000 ಮತ್ತು ನಾಲ್ಕನೇ, ಐದನೇ ಹಾಗೂ ಆರನೇ ಬಹುಮಾನಗಳು ತಲಾ ₹5,000ವಾಗಿವೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಶ್ರೀ ವಿಎಸ್ ಪ್ಯಾಟ್ರಿಕ್ ರಾಜು ಅವರು ಉಪಸ್ಥಿತರಿರಲಿದ್ದಾರೆ. ಮತ್ತೊಂದು ವಿಶೇಷವೆಂದರೆ, ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸಮಾಧಾನಕರ ಬಹುಮಾನವನ್ನು ನೀಡಲಾಗುತ್ತದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನು ಸಂಸ್ಕೃತಿ ಮತ್ತು ಕಲೆಯೊಂದಿಗೆ ಆಚರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನ್ಯೂಸ್ ಇನ್ಸೈಟ್ಸ್ಗಾಗಿ ಎಲ್ಲ ಮಹಿಳೆಯರು ಮುಖಂಡರು ಅಡುಗೋಡಿ ಹೂಮಣ್ಣು ಕಾರ್ಯಕ್ರಮದ ವಿಜೇತರಿಗೆ ಪ್ರಥಮ ಬಹುಮಾನ 25,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ They're going to do it.
ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಚಾರುಲತಾ ಮೇಡಮ್ ಅವರಿಗೆ ಹಾಗೂ ಕಮಲಾಕ್ಷಿ ಮೇಡಮ್ ಅವರಿಗೆ ತುಂಬಿರದ ಧನ್ಯವಾದಗಳು. ವಲಯದಲ್ಲಿ ರಂಗೋಲಿ ಸ್ಪರ್ಧೆ ಆಚರಣೆ ಮಾಡಿದ್ರೆ ಬಹಳ ಎಂಪ್ಲಾಯ್ಸ್ಗಳು ಬಹಳ ಉತ್ಸವವಾಗಿ ಭಾಗವಹಿಸಿದ್ರು. ತಮ್ಮ ಸಚಿವರು ಕೂಡ ಆಗಮಿಸ್ತಿರ್ತಾವೆ ಅಂತ ಸರ್, ರಾಮ ಲಿಂಗರೆಡ್ಡಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇದು ಪ್ರತಿ ವರ್ಷನೂ ಮಾಡ್ದಂಗೆ ಅಂತಂದ್ರೆ ಸುಮಾರು ಒಂದು 10-15 ವರ್ಷದಿಂದ ನಡೀತಾನೆ ಇದೆ. ಇದನ್ನ ನಾವು ನಿರಂತರವಾಗಿ ಕಂಟಿನ್ಯೂ ಮಾಡ್ಕೊಂಡು ಎಳ್ಳು ಬೆಲ್ಲ ಜೊತೆಗೆ ಕಬ್ಬು ಮತ್ತೆ ರಂಗೋಲಿ ಸ್ಪರ್ಧೆ ಇಕ್ಕಿದೀವಿ. ಅದಕ್ಕೆ ಮೊದಲನೇ ಪ್ರೈಸ್ 25,000, ಎರಡನೇ ಪ್ರೈಸ್ 15,000. ಆ ತರ ಹಂತವಾಗಿ ಎಲ್ರಿಗೂ ಕೊಟ್ಟು ಮತ್ತೆ ಇಷ್ಟು ಜನ ಭಾಗವಹಿಸ್ಕೊಂಡಿದ್ದಾರೆ. ನಿಯರ್ಲಿ 500 ಜನ ಮೇಲೆ ಪ್ಲಸ್ ಆಗಿದೆ. ಅವ್ರಿಗೆಲ್ರಿಗೂ ಸಮಾಧಾನಕರವಾದ ಪ್ರೈಸ್ಗಳನ್ನ ಸೀರೆಗಳ ಮುಖಾಂತರ ಎಳ್ಳು ಬಿಲ್ಲೆಲ್ಲ ಕೊಟ್ಟು ಅವ್ರಿಗೆ ಸಂತೋಷ ಪಡಿಸ್ಬೇಕು ಅನ್ನೋದು ನಮ್ಮ ಆಸೆ ಸರ್, ಸಾಹೇಬ್ರ ಆಸೆ. ಸುಮಾರು ಒಟ್ಟು ಟೋಟಲ್ ಎಷ್ಟು ಭಾಗವಹಿಸಿದ್ರು ಚಿತ್ರಕಾರ? 280 ಜನ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಟೋಟಲ್ 500 ಜನ ಮೇಲೆ ಇಲ್ಲಿ ಪ್ರೆಸೆಂಟ್ ಇದ್ದಾರೆ. ಎಲ್ರಿಗೂ 500 ಪ್ಲಸ್ ನಾವು ಸಾರಿಗಳು ಕೊಟ್ಟಿದ್ದೀವಿ. ಯಾರಿಗೂ ನಿರಾಶೆ ಮಾಡಿ ಕಳ್ಸಿಲ್ಲ ಸರ್, ಎಲ್ರಿಗೂ ಸಮಾಧಾನ ಮಾಡಿ ಕಳ್ಸಿಲ್ಲ. ಒಟ್ಟಾರೆ ಈಗ ನೆಕ್ಸ್ಟ್ ಪ್ರತಿ ವರ್ಷನೂ ಇದೇ ತರ ಪ್ರತಿ ವರ್ಷನೂ ಜನ ಜಾಸ್ತಿನೇ ಆಯ್ತವ್ರೆ, ಕಡಿಮೆ ಆಯ್ತಾ ಇಲ್ಲ. ಹೋದ್ ವರ್ಷನೂ ಮಾಡಿದ್ವಿ, ಅದಕ್ಕಿಂತ ವರ್ಷನೂ ಮಾಡಿದ್ವಿ, ಹಂತವಾಗಿ ಜಾಸ್ತಿನೇ ಆಗ್ತಾ ಇದಾರೆ ಜನರು. ಇಲ್ಲಿಯ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಇಲ್ಲಿಯ ಜನರು ನಾವು ಇಷ್ಟೆಲ್ಲ ಮಾಡ್ತಾ ಇದೀವಿ, ನಮ್ ಸಾಹೇಬರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮತ್ತೆ ಓಟ್ಗಳು ಹಾಕೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮತಗಳನ್ನು ಸಲ್ಲಿಸಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ಸರ್ ಈ ಕಡೆ ಸರ್ ಬ್ಯಾಟ್ರಿ ಸರ್ ಈ ಕಡೆ ಸರ್ ಸರ್ ಬನ್ನಿ. ವಲಯದಲ್ಲಿ ರಂಗೋಲಿ ಸ್ಪರ್ಧೆ ಆಚರಣೆ ಮಾಡಿದ್ರೆ ಬಹಳ ಎಂಪ್ಲಾಯ್ಸ್ಗಳು ಬಹಳ ಉತ್ಸವವಾಗಿ ಭಾಗವಹಿಸಿದ್ರು. ತಮ್ಮ ಸಚಿವರು ಕೂಡ ಆಗಮಿಸ್ತಿರ್ತಾವೆ ಅಂತ ಸರ್, ರಾಮ ಲಿಂಗರೆಡ್ಡಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇದು ಪ್ರತಿ ವರ್ಷನೂ ಮಾಡ್ದಂಗೆ ಅಂತಂದ್ರೆ ಸುಮಾರು ಒಂದು 10-15 ವರ್ಷದಿಂದ ನಡೀತಾನೆ ಇದೆ. ಇದನ್ನ ನಾವು ನಿರಂತರವಾಗಿ ಕಂಟಿನ್ಯೂ ಮಾಡಿಕೊಂಡು ಎಳ್ಳು ಬೆಲ್ಲ ಜೊತೆಗೆ ಕಬ್ಬು ಮತ್ತೆ ರಂಗೋಲಿ ಸ್ಪರ್ಧೆ ಇಕ್ಕಿದ್ದೀವಿ. ಅದಕ್ಕೆ ಮೊದಲನೇ ಪ್ರೈಸ್ 25,000, ಎರಡನೇ ಪ್ರೈಸ್ 15,000. ಆ ತರ ಹಂತವಾಗಿ ಎಲ್ರಿಗೂ ಕೊಟ್ಟು ಮತ್ತೆ ಇಷ್ಟು ಜನ ಭಾಗವಹಿಸ್ಕೊಂಡಿದ್ದಾರೆ. ನಿಯರ್ಲಿ 500 ಜನ ಮೇಲೆ ಪ್ಲಸ್ ಆಗಿದೆ. ಅವ್ರಿಗೆಲ್ರೂ ಸಮಾಧಾನಕರವಾದ ಪ್ರೈಸ್ಗಳನ್ನ ಸೀರೆಗಳ ಮುಖಾಂತರ ಎಳ್ಳು ಬಿಲ್ಲೆಲ್ಲ ಕೊಟ್ಟು ಅವ್ರಿಗೆ ಸಂತೋಷ ಪಡಿಸ್ಬೇಕು ಅನ್ನೋದು ನಮ್ಮ ಆಸೆ ಸರ್, ಸಾಹೇಬ್ರ ಆಸೆ. ಸುಮಾರು ಒಟ್ಟು ಟೋಟಲ್ ಎಷ್ಟು ಭಾಗವಹಿಸಿದ್ರು ಚಿತ್ರಕಾರ? 280 ಜನ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಟೋಟಲ್ 500 ಜನ ಮೇಲೆ ಇಲ್ಲಿ ಪ್ರೆಸೆಂಟ್ ಇದ್ದಾರೆ. ಎಲ್ರಿಗೂ 500 ಪ್ಲಸ್ ನಾವು ಸಾರಿಗಳು ಕೊಟ್ಟಿದ್ದೀವಿ. ಯಾರಿಗೂ ನಿರಾಶೆ ಮಾಡಿ ಕಳ್ಸಿಲ್ಲ ಸರ್, ಎಲ್ರಿಗೂ ಸಮಾಧಾನ ಮಾಡಿ ಕಳ್ಸಿಲ್ಲ. ಒಟ್ಟಾರೆ ಈಗ ನೆಕ್ಸ್ಟ್ ಪ್ರತಿ ವರ್ಷನೂ ಇದೇ ತರ ಪ್ರತಿ ವರ್ಷನೂ ಜನ ಜಾಸ್ತಿನೇ ಆಯ್ತವ್ರೆ, ಕಡಿಮೆ ಆಯ್ತಾ ಇಲ್ಲ. ಹೋದ್ ವರ್ಷನೂ ಮಾಡಿದ್ವಿ, ಅದಕ್ಕೆ ಮುಂದಿನ ವರ್ಷನೂ ಮಾಡಿದ್ವಿ, ಹಂತವಾಗಿ ಜಾಸ್ತಿನೇ ಆಗ್ತಾ ಇದ್ದಾರೆ ಜನರು. ಇಲ್ಲಿಯ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಇಲ್ಲಿಯ ಜನರು ನಾವು ಇಷ್ಟೆಲ್ಲ ಮಾಡ್ತಾ ಇದೀವಿ, ನಮ್ಮ ಸಾಹೇಬರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮತ್ತೆ ಓಟ್ಗಳು ಹಾಕೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮತಗಳನ್ನು ಸಲ್ಲಿಸಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ಸರ್ ಈ ಕಡೆ ಸರ್ ಬ್ಯಾಟ್ರಿ ಸರ್ ಈ ಕಡೆ ಸರ್ ಸರ್ ಬನ್ನಿ. ವಲಯದಲ್ಲಿ ರಂಗೋಲಿ ಸ್ಪರ್ಧೆ ಆಚರಣೆ ಮಾಡಿದ್ರೆ ಬಹಳ ಎಂಪ್ಲಾಯ್ಸ್ಗಳು ಬಹಳ ಉತ್ಸವವಾಗಿ ಭಾಗವಹಿಸಿದ್ರು. ತಮ್ಮ ಸಚಿವರು ಕೂಡ ಆಗಮಿಸ್ತಿರ್ತಾವೆ ಅಂತ ಸರ್, ರಾಮ ಲಿಂಗರೆಡ್ಡಿ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇದು ಪ್ರತಿ ವರ್ಷನೂ ಮಾಡ್ದಂಗೆ ಅಂತಂದ್ರೆ ಸುಮಾರು ಒಂದು 10-15 ವರ್ಷದಿಂದ ನಡೀತಾನೆ ಇದೆ. ಇದನ್ನ ನಾವು ನಿರಂತರವಾಗಿ ಕಂಟಿನ್ಯೂ ಮಾಡಿಕೊಂಡು ಎಳ್ಳು ಬೆಲ್ಲ ಜೊತೆಗೆ ಕಬ್ಬು ಮತ್ತೆ ರಂಗೋಲಿ ಸ್ಪರ್ಧೆ ಇಕ್ಕಿದ್ದೀವಿ. ಅದಕ್ಕೆ ಮೊದಲನೇ ಪ್ರೈಸ್ 25,000, ಎರಡನೇ ಪ್ರೈಸ್ 15,000. ಆ ತರ ಹಂತವಾಗಿ ಎಲ್ರಿಗೂ ಕೊಟ್ಟು ಮತ್ತೆ ಇಷ್ಟು ಜನ ಭಾಗವಹಿಸ್ಕೊಂಡಿದ್ದಾರೆ. ನಿಯರ್ಲಿ 500 ಜನ ಮೇಲೆ ಪ್ಲಸ್ ಆಗಿದೆ. ಅವ್ರಿಗೆಲ್ರೂ ಸಮಾಧಾನಕರವಾದ ಪ್ರೈಸ್ಗಳನ್ನ ಸೀರೆಗಳ ಮುಖಾಂತರ ಎಳ್ಳು ಬಿಲ್ಲೆಲ್ಲ ಕೊಟ್ಟು ಅವ್ರಿಗೆ ಸಂತೋಷ ಪಡಿಸ್ಬೇಕು ಅನ್ನೋದು ನಮ್ಮ ಆಸೆ ಸರ್, ಸಾಹೇಬ್ರ ಆಸೆ. ಸುಮಾರು ಒಟ್ಟು ಟೋಟಲ್ ಎಷ್ಟು ಭಾಗವಹಿಸಿದ್ರು ಚಿತ್ರಕಾರ? 280 ಜನ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಟೋಟಲ್ 500 ಜನ ಮೇಲೆ ಇಲ್ಲಿ ಪ್ರೆಸೆಂಟ್ ಇದ್ದಾರೆ. ಎಲ್ರಿಗೂ 500 ಪ್ಲಸ್ ನಾವು ಸಾರಿಗಳು ಕೊಟ್ಟಿದ್ದೀವಿ. ಯಾರಿಗೂ ನಿರಾಶೆ ಮಾಡಿ ಕಳ್ಸಿಲ್ಲ ಸರ್, ಎಲ್ರಿಗೂ ಸಮಾಧಾನ ಮಾಡಿ ಕಳ್ಸಿಲ್ಲ. ಒಟ್ಟಾರೆ ಈಗ ನೆಕ್ಸ್ಟ್ ಪ್ರತಿ ವರ್ಷನೂ ಇದೇ ತರ ಪ್ರತಿ ವರ್ಷನೂ ಜನ ಜಾಸ್ತಿನೇ ಆಯ್ತವ್ರೆ, ಕಡಿಮೆ ಆಯ್ತಾ ಇಲ್ಲ. ಹೋದ್ ವರ್ಷನೂ ಮಾಡಿದ್ವಿ, ಅದಕ್ಕೆ ಮುಂದಿನ ವರ್ಷನೂ ಮಾಡಿದ್ವಿ, ಹಂತವಾಗಿ ಜಾಸ್ತಿನೇ ಆಗ್ತಾ ಇದ್ದಾರೆ ಜನರು. ಇಲ್ಲಿಯ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಇಲ್ಲಿಯ ಜನರು ನಾವು ಇಷ್ಟೆಲ್ಲ ಮಾಡ್ತಾ ಇದೀವಿ, ನಮ್ಮ ಸಾಹೇಬರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮತ್ತೆ ಓಟ್ಗಳು ಹಾಕೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮತಗಳನ್ನು ಸಲ್ಲಿಸಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ವಿಧಾನಸಭಾ ಕ್ಷೇತ್ರದಲ್ಲಿ
2020ರಿಂದ ನಾವು ಸಂಕ್ರಾಂತಿ ಹಬ್ಬವನ್ನು ಎಲ್ಲ ವಾರ್ಡುಗಳಲ್ಲೂ ಮಾಡ್ತೀವಿ. ಒಂದೊಂದು ವಾರ್ಡಲ್ಲಿ 2 ಕಡೆ 3 ಕಡೆ ಕೂಡ ಮಾಡ್ತೀವಿ. ಕಾರಣ ಏನಂದರೆ ಭಾಳ ಜನ ಬೆಂಗಳೂರಲ್ಲೇ ಹುಟ್ಟು ಬಂದಂಥವ್ರಿಗೆ ಸಂಕ್ರಾಂತಿ ಹಬ್ಬ ಯಾವ ರೀತಿ ಮಾಡ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಅಂತ ಗೊತ್ತಿರೋದಿಲ್ಲ. ಅಥವಾ ಗ್ರಾಮಾಂತರದಲ್ಲೇ ಹುಟ್ಟಿ ಬೆಂಗಳೂರು ಬಂದು ಹಬ್ಬದ ಸಂದರ್ಭದಲ್ಲಿ ಹೋಗ್ತಾ ಇದ್ದರೆ ಅದು ಕೂಡ ಮಕ್ಕಳಿಗೆ ಅರ್ಥ ಆಗುತ್ತೆ. ಅದಕ್ಕೆ ಯಾವ ರೀತಿ ಸಂಕ್ರಾಂತಿ ಹಬ್ಬ ಯಾವ ಕಾರಣಕ್ಕೆ ಮಾಡ್ತಾರೆ ಅಂತೇಳಿ ನಾವು ಸಂಕ್ರಾಂತಿ ಹಬ್ಬವನ್ನು ಎಲ್ಲ ಕಡೆ ಮಾಡ್ತಾ ಇರೋದ್ರಿಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಹೆಣ್ಮಕ್ಳು ಬರ್ತಾರೆ. ಈ ಕಾರ್ಯಕ್ರಮಗಳು ಅದಕ್ಕೋಸ್ಕರ ಸ್ಪೋರ್ಟ್ಸು, ರಂಗೋಲಿ ಕಾಂಪಿಟೇಷನ್ ಇಂಥದ್ದೆಲ್ಲ ಕೂಡ ಇಟ್ಟಿರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಮತ್ತು ಎಲ್ಲರೂ ಬೆಲ್ಲ ಕಬ್ಬು ಕೊಡುವಂಥದ್ದು. ಮತ್ತು ಸಂಕ್ರಾಂತಿ ಹಬ್ಬ ಕೆಲವು ಕಡೆ ಎಲ್ಲ ಭಾಳಷ್ಟು ಕಡೆ ಗೋಪೂಜೆ ಕೂಡ ಇತ್ತು. ಗ್ರಾಮಾಂತರ ಪ್ರದೇಶದಲ್ಲಿ ಅದು ಇಲ್ಲೇ ಆಡುಗೋಡಿ ಇಲ್ಲೇ ಹಳ್ಳಿ ಆಗಿದ್ದಾಗ ಎಲ್ಲ ಊರಲ್ಲಿ ಇರ್ತಕ್ಕಂಥ ಎಲ್ಲ ಜಾನುವಾರುಗಳಿಗೆ ಕೊಂಬುಗಳಿಗೆಲ್ಲ ಬಣ್ಣ ಹಾಕಿ ಅದಕ್ಕೆಲ್ಲ ಕುಚ್ಚು ಹಾಕಿ ಆಮೇಲೆ ಜಾನುವಾರುಗಳ ಮೈ ಮೇಲೆ ಬಣ್ಣ ಕಲರ್ ಬಟ್ಟೆಯ ಬಣ್ಣ ಹಾಕಿ ಊರೆಲ್ಲ ಮೆರವಣಿಗೆ ಮಾಡಿ ಆಮೇಲೆ ಸಾಯಂಕಾಲ ಕೊನೆಯಲ್ಲಿ ಬೆಂಕಿ ಮೇಲೆ ನಡೆಸ್ತಾಯಿದ್ರು, ಕಿಚ್ಚಾಯಿಸ್ತಾಯಿದ್ರು. ಅದು ಭಾಳ ಜನಕ್ಕೆ ಪಾಪ ಗೊತ್ತಿಲ್ಲ. ಅದಕ್ಕೆ ಹೆಚ್ಚು ಹಾಯಿಸದೇ ಇದ್ದರೂ ಕೂಡ ನಾವು ಉಳಿದಿರ್ತಕ್ಕಂಥದ್ದು ಎಲ್ಲ ಕೂಡ ಮಾಡ್ತೀವಿ. ಅದರಿಂದ ಮಕ್ಕಳಿಗೆ ಈ ಸಂಕ್ರಾಂತಿ ಹಬ್ಬದ ನೋಡದೇ ಇರ್ತಕ್ಕಂಥವ್ರಿಗೆ ನೋಡೋದಕ್ಕೆ ಒಂದು ಅವಕಾಶ ನಾವು 20ರಲ್ಲಿ ಪ್ರಾರಂಭ ಮಾಡಿದ್ವಿ. ಎಲ್ಲ ಕಡೆ ಕೂಡ ಭಾಳ ಉತ್ಸಾಹದಿಂದ ಮಕ್ಕಳು ಹೆಣ್ಮಕ್ಳು ಪ್ರತಿಯೊಬ್ಬರು ಸಂತೋಷಪಡ್ತಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಟ್ರಾಫಿಕ್ ಆಗಿ ನಾವು ಸೇರಿಸ್ತು. ಅದೇ ರೀತಿ ನಮ್ಮ ಮೈಸೂರು ಬ್ಲಾಕ್ ಮುಖ್ಯವಾಗಿ ನಮ್ಮ DCP ಅವರು ಕನ್ಕೊಂಡವರ ಸಹಕಾರ ಬಹಳ ಮುಖ್ಯ. ಮತ್ತು ಅವರ ಸಿಬ್ಬಂದಿ ವರ್ಗ ಎಲ್ಲ ಕೂಡ ಇಲ್ಲಿ ಭಾಗವಹಿಸಿರ್ತಕ್ಕಂಥವರೆಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರ ಮನೆಯವರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬದ ಶುಭಾಶಯ. ಇನ್ನು ಕೆಲವೇ ಕ್ಷಣಗಳ